ಸರ್, ಈಗ ಮತ್ತೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು ಆಗ್ರಹ ಕೇಳಿ ಬರ್ತಾ ಇದೆ. ಹೌದು, ಮಾಡಲೇಬೇಕು. ಯಾಕೆಂದರೆ 2 ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ. ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ. ಯಾರ ಹೆಸರು ಹೇಳೋದು ಬೇಡ, ಯಾರನ್ನೂ ಅನ್ಯತಾ ಭಾವಿಸೋದು ಬೇಡ. ಮಾಡಲಿ. ಹೊಸದಾಗಿ ಆಯ್ಕೆಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಪಟು ಇದ್ದಾರೆ ಅಂಥವ್ರಿಗೊಬ್ಬರಿಗೆ ನಮ್ಮ ಹೊಸದಾಗಿ ಏನು ಆಯ್ಕೆ ಆಗಿದ್ರು ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ. ಆಮೇಲೆ ಏನಾಗ್ತಿದೆ, ಫಸ್ಟ್ ಟೈಮ್ ಗೆದ್ದಿರೋರು ಒಂದು ಜೋಶ್ ಇದೆ ನಮಗೆಲ್ಲ, ಏನಾದ್ರು ಒಂದು ಮಾಡಬೇಕು ಹೊಸದು ಅನ್ನೋದು. ಈ ಹಳಬರುಗಳಿಗೆಲ್ಲ ಏನಾಗಿದೆ, ಅದೇ ಖಾತೆ ಅವನ್ನೆಲ್ಲ ಅನುಭವಿಸಿ ಅವ್ರಿಗೇನು ಅಷ್ಟು ಟೇಸ್ಟ್ ಇಲ್ಲ. ಹೊಸಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ, ಕೊಡಲಿ ಅನ್ನೋದು ನನ್ನ ಭಾವನೆ. ನೀವು ಆಕಾಂಕ್ಷಿ ಯಾರು ಸನ್ಯಾಸಿ ಅಲ್ಲಲ್ಲ ರಾಜಕೀಯದಲ್ಲಿ. ಕೊಡಲಿ, ಸೀನಿಯರ್ ಇದ್ದಾರೆ, ಏಜ್ ಆಗಿದೆ, ಪಾಪ ಮುಂದಿನ ಚುನಾವಣೆಯನ್ನು ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ. ಅವ್ರಿಗೆ ಕೊಟ್ಟು ನಾನು ಭಾಳಷ್ಟು ಖುಷಿ ಪಡೋದ್ರ ಮೊದಲನೇ ವ್ಯಕ್ತಿ ನಾನೇ. We at East Point Group of Institutions offer a wide range of courses that provide limitless opportunities, building skills over 2 decades. ಎರಡೇ ಕೊಡಬಾರ್ದು, 2 ಕೊಟ್ಟಾರಲ್ಲ ಬೀದರ್ಲಿ, 2 ಕೊಡಲಿ. ಅಸಾಧಕ ಸಚಿವರನ್ನ ಕೈ ಬಿಡಬೇಕಂತೀರಾ? ಬಿಡಲೇಬೇಕು. ಯಾರು ಕೆಲಸ ಮಾಡಿದ್ರೆ ರಿಪೋರ್ಟ್ ನೋಡಲಿ, ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ, ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು, ತಾಯಿಯಂದರು ನಾವು ಓದೋಂಥ ಕಾರ್ಯಕ್ರಮಗಳು ಏನು ದಿನನಿತ್ಯ ಕಾರ್ಯಕ್ರಮ, ಗುದ್ಲಿ ಪೂಜೆಗಳು ಓದೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ. ಅಂದರೆ ಕಾಂಗ್ರೆಸ್ ಪರವಾಗಿ ಒಲವಿದೆ. ತಮಗೆಲ್ಲ ಗೊತ್ತಿದೆ, ಈ ಹಿಂದೆಲ್ಲ ಗಂಡು ಮಕ್ಳುಗಳು ಕಾರ್ಯಕ್ರಮಗಳಲ್ಲಿರೋರು, ಹೆಣ್ಮಕ್ಳು ಕಡಿಮೆ ಇರ್ತಿದ್ರು. ಈ ನಮ್ಮ ಕಾಂಗ್ರೆಸ್ನ ಏನು ನಮ್ಮ ತಾಯಿಯಂದ್ರ ರಕ್ಷಣೆಗೆ, ನೆಮ್ಮದಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ನಿಲ್ತು, ಈ ಯೋಜನೆಗಳು ತಂದು ಹೆಣ್ಮಕ್ಳು ವಾಲಂಟಿಯರಾಗಿ ಬಂದು ಆಶೀರ್ವಾದ ಈಗಲೂ ಮಾಡ್ತಾರೆ. ಇನ್ನೊಂದ್ಸಲ ನೀನು ಗೆಲ್ಲಪ್ಪ, ಇನ್ನೊಂದ್ಸಲ ನಿಮ್ಮ ಸರ್ಕಾರ ಬರಲಪ್ಪ, ಒಳ್ಳೆ ಉತ್ತಮ ಕೊಡ್ತಾಯಿದ್ರಿ. ಆದ ಕಾರಣ ಅದನ್ನು ನಾವು ಎನ್ಕೇಶ್ ಮಾಡ್ಕೋಬೇಕು. ಆದರೆ ಕೆಲವು ಮಂತ್ರಿಗಳು ಅವರ ಒಂದು ವ್ಯವಹಾರಕ್ಕೆ ಸೀಮಿತ ಆಗಿದ್ದಾರೆ. ಆ ಒಂದು ವ್ಯವಸ್ಥೆನ ತೆಗೆದು ಅವ್ರು ವ್ಯವಹಾರ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಕೊಡಿ. ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ? ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆಕ್ಟಿವಾಗಿ ಕೆಲಸ ಮಾಡೋ ಅಂತ ಇದ್ದಾರೆ ಅವ್ರು ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದು ಸರಿ ಅಧಿಕಾರ ಬರೋದ್ರಾಗ ಏನು ತೊಂದರೆ ಇಲ್ಲ. ಎಷ್ಟು ಮಂದಿ ಜನ ಇರ್ಬೋದು ಈ ಸದ್ಯಕ್ಕೆ ಅಸಾಧಕ? ಸುಮಾರು ಒಂದು 8-10 ಜನ ಅಂತೂ ಮಿನಿಮಮ್ ಇದ್ದಾರೆ. ಮಿನಿಮಮ್ 8-10 ಜನ ಇದ್ದಾರೆ, 100ಕ್ಕೆ 100 ಇದ್ದಾರೆ. ಚೇಂಜ್ ಮಾಡಲಿ, ಹೊಸಬ್ರಿಗೆ ಅವಕಾಶ ಕೊಡಲಿ, ಸೀನಿಯರ್ಸಿಗೂ ಕೊಡಲಿ. ಹಳಬ್ರು 5 ಸರಿ 6 ಸರಿ ಗೆದ್ದಿರೋರು ಭಾಳ ಜನ ಇದ್ದಾರೆ ಪಾಪ. ಅವ್ರಿಗೆ ಅನ್ಯಾಯ ಮಾಡ್ದಂಗೆ. ಕೆಲವರು 3 ಸರಿ 4 ಸರಿನೂ ಗೆದ್ದಿಲ್ಲ, ಸೋತು ಗೆದ್ದರಿಗೆಲ್ಲ ಕೊಟ್ಟರು. ಕಂಟಿನ್ಯೂ ಗೆದ್ದಿರೋಂಥ ಶಾಸಕರು ಇದ್ದಾರೆ, ಅಂಥವ್ರಿಗೆ ಅವಕಾಶ ಕೊಡಬೇಕು. ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ. ಸರ್ಕಾರ ರಚನೆ ಆಗುವಾಗ 2.5 ವರ್ಷದ್ದೇನೋ ಮಾತುಕತೆ ಆಗಿತ್ತಂತೆ. ಈಗ ಡಿ ಕೆ ಶಿವಕುಮಾರ್ ಅವರು ಬೇಡ, ಈಗ ಆ ಚರ್ಚೆ ಈಗ ಸದ್ಯ ಅಸ್ಪೃಶ್ಯ ಈಗ ಬೇಕಾಗಿಲ್ಲ. ಯಾಕಪ್ಪ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ, ಉತ್ತಮ ಆಡಳಿತ ನಡೀತಿದೆ, ಉತ್ತಮ ಮಳೆ ಬೆಳೆ ಆಗ್ತಾಯಿದೆ. ನಮಗೇನು ಮಂತ್ರಿಮಂಡಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕಾಗ್ತದೆ. ಈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಲಿ, ಬದಲಾವಣೆಗಳು ಯಾವ ವಿಧವೂ ಮಾಡಲಿ. ಡಿಸೆಂಬರ್ ಒಳಗೆ